ಇನ್ನು ನೆನ್ನೆ ಎಲ್ಲ ಕಾರ್ಯ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೋ. ಬೆಳಗ್ಗೆನೆ ಎದ್ಬಿಟ್ಟು ಇವಾಗ ಶಿವೂರಿಗೆ ಬಂದಿದ್ದೀವಿ ಟಿಫನ್ ತಿನ್ಕೊಂಡು ಹೋಗೋಣ ಅಂತೇಳಿ. ನಮ್ಮ ಅತ್ತೆ ಇಡ್ಲಿ ಮಾಡಿದ್ರು, ಹಂಗಾಗಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು ಹಳೇದು. ಇಲ್ಲೇ ಮೂಗ್ ಚುಚ್ಚಿಸ್ಕೊಂಡಿದ್ದು ನಾನು. ಮಗ ಕರ್ಕವ ಕಾರ್ನಿ ನೋಡಿಸ್ತೀಯಾ? ಮಲಗಿದ್ದೀರಲ್ಲ ಅಂತ ನಮ್ಮ ಊರ ಸಾನ್ ಗೊತ್ತಿಲ್ಲ. ಯಾವ್ದ 10 ರೂಪಾಯಿ ತಳ ಸಂತೆಯಾಗ ಅಲ್ಲಿ ಗಂಟೆ ಕಟ್ಟೋದು ಅಲ್ವಾ? ಸಂತೆ ಅಲ್ಲಿ ಗಂಟೆ ಕಟ್ಟೋದು ಹೇಳು. ಅಲ್ಲಿ ಗಂಟೆ ಕಟ್ಟೋದು ನಾವು ಬರೋದಾಗ ಎಸದವರಪ್ಪ ಇಲ್ಲಿ ಇದಾಕೋರು. ಅವಾಗೆ ಚೆನ್ನಾಗಿತ್ತು. ಇವಾಗೆಲ್ಲ ಒಂಥರ ಚಿಕ್ಕ ಸಂತೆ. ಹಾ, ಬರೀ ತರಕಾರಿನೇ ಅವಪ್ಪ. 505 ಸಾಕು ಅಲ್ಲೇ ಸಿಗ್ತದೆ ನೋಡಿ. ಎಲೆ ಬೇಕಾ? ಎಲೆ ಏನ್ ಮಾಡಕ್ಕೆ? ಅಮ್ಮ ಸೀಗಡಿ ಎಷ್ಟು ಅದು? ಶಿವ ಪಾವ 50 ಎಲ್ಲ ಶಿವಣ್ಣ ಎಲ್ಲ ಪಾವ 50 ತಗೋಣ. ಕಾಲು ಕೆಜಿ 50 ಅಲ್ಲಷ್ಟು? ಕಾಲು ಕೆಜಿ 50 ಕರಿಮಣಿ ಪೋಣಿಸಕ್ಕೆ 50 ಸುಮ್ನೆ ನೋಡ್ರಿ. ಇಲ್ಲ, ಬೆಂಗಳೂರಲ್ಲಿ ಕರ್ಪೂರ ಇಲ್ಲ, ಬೆಂಗಳೂರಲ್ಲಿ ಬಿದ್ದಿಪುದ್ ಬತ್ತಿ ಇಲ್ಲ. ಜಿಲೇಬಿ ಮೈಸೂರು ನಿದ್ದೆ ಅರಿಬೇಕು. ಶಿವ 100 ರೂಪಾಯಿಗೆ 6 ಅಂತೆ. ಬೆಲ್ಲ ನೋಡ. ಕಪಡಿ 1/4 ಕೆಜಿ 100 ರೂಪಾಯಿ. 1/4 ಕೆಜಿ 100 ರೂಪಾಯಿ. ಲೂಸ್ ಆಯ್ತಾ? ಲೂಸಾ ಪ್ಯಾಕೆಟ್? ಲೂಸು ಪ್ಯಾಕೆಟ್ ಇಲ್ಲ, ನಮ್ಮ ಪ್ಯಾಕೆಟ್ ಇವಾಗ ಅದು ವಿಜಯ ಕಾಫಿ ಅಂತ ಆಯ್ತಾ? ಅವೆಲ್ಲ ಬೇಡ, ಅವೆಲ್ಲ ಬೇಡ. ಲೂಸ್ ಎಷ್ಟು ಬೇಕೆ? ಇದು 30 ರೂಪಾಯಿ ಕಣಪ್ಪ. ಅಣ್ಣ 50 ರೂಪಾಯಿ ಕೊಡೋಣ ಕಾಫಿ. ಎಷ್ಟು ಬರ್ತದೆ? 125 ಬರ್ತದೆ. 125 ನೋಡೋಣ, ತಗೊಂಡೋಗಿ. ನಮ್ಮ ಅಮ್ಮನಿಲ್ಲ ತರ ನಾನು ಅಲ್ಲೇ ಹಾಕೋದು. ನೀವೇ ಮನೇಲಿ ಮಾಡೋದಾ? ಮನೇಲೆಲ್ಲ ಕಣವ, ಅಂಗಡಿ ಇದೆ ಅಲ್ಲ. ಎಲ್ಲಿ ಸಕಲೇಶ್ಪುರದ ಬೀಜ ಬೆಂಗಳೂರಿನ ಸರ್. ನಾನು ಅವ್ರಿಗೆ ಸಕಲೇಶ್ಪುರದಿಂದ ಬರ್ತದೆ ಅಂದರೆ ಬೆಂಗಳೂರು ಮೇನ್ ಡಿಸ್ಟ್ರಿಬ್ಯೂಟ್ರು. ಯಾವ ಥರ ಬೇಕಾದ್ರೂ ಸಿಗುತ್ತೆ. ಬಿಣ್ಣಿಂದೂರಿಗೆ ಬಂದಾಗ ಎಲ್ಲ ಕಾಪುಡಿ ತಗೊಳ್ಳಿ, ಇವ್ರ ಹತ್ರ ಕಾಫಿ ಪುಡಿ ತಗೊಳ್ಳಿ. ಫುಲ್ ಪರಿಮಳ ಬರ್ತೈತೆ. ಇದೇನು ಎಣ್ಣೆ? ಎಣ್ಣೆ ದೀಪದ ಎಣ್ಣೆ, ಕೈ ಎಣ್ಣೆ ಇರಬೇಕು. ಅಣ್ಣ ಏನೆಣ್ಣೆ ಇದು? ಸಾಸಿವೆ ಒಳ್ಳೆಣ್ಣೆ. ಒಳ್ಳೆಣ್ಣೆ ಹಾಂ, ನಮ್ಮ ಚೆನ್ನಾಗಿ ತೊಗೊಳ್ಳಿ. 100 ರೂಪಾಯಿ. ಸೋಪ್ ಇದು ಮಾಡ್ತಾರೆ ನಮ್ಮಮ್ಮ. ಬೆಂಗಳೂರಲ್ಲಿ ಸಿಗಲ್ವೇನೆ ಸೋಪು? ಈ ಸೋಪ್ ಸಿಗಲ್ಲ. 10 ರೂಪಾಯಿ ಕವರು. ನಾನು ಇದನ್ನೇ ಯೂಸ್ ಮಾಡೋದು. ಕೈ ಏನು 30 ರೂಪಾಯಿ ನೀವು ಅದಕ್ಕೆ ನಾವು ಅತ್ತೆ ಕೊಟ್ಟಿದ್ದೀವ. 10 ರೂಪಾಯಿ ಒಂದು. ಗಂಧದ ಕಡೆ ಎಷ್ಟಣ್ಣ?
ಇದು ಜೊತೆ 50 ರೂಪಾಯಿ, ಇದು 30 ರೂಪಾಯಿ. ಒಂದು 5 ತಗೋಬೋದು. ಯಾವ್ದು ಗಮ್ಮಂತ 5 ತಕ್ಕೆ ನಮ್ಮನೆ ಬೇಕಾ? ಇವೊಂದು 5 ಸೋಪ್ ತಗೊಂಬಿಡಿ. ಇವಾಕಿವು ಇವು ತಗೊಳ್ಳಿ 10 ರೂಪಾಯಿ ಒಂದು. ಪಟಿಸಣವಾ ಏನಾದ್ರು ಬರ್ಬೋದು. ಬಾತ್ರೂಮ್ ಆರು ತೊಳಿಬೋದು, ಪಾತ್ರೆನಾರು ತೊಳಿಬೋದು. ಕೊಳೆ ಬಟ್ಟೆ 30 ರೂಪಾಯಿ 5 ಹಾಕ್ಲಾ ಇದು ಜೊತೆ 50 ಅಂತೆ. ಇದು ಸಿಂಗಲ್ 30 ಅಂತೆ, ಇದು ಸಿಂಗಲ್ 50 ಅಂತೆ. ಗಮ್ನ ಯಾವ ಚೆನ್ನಾಗಿ ಬರ್ತದೆ? 50 ರೂಪಾಯಿ ಅಂತ ಇದು. ಸರಿ ತಗೊಳ್ಳೋದು 20 ರೂಪಾಯಿ. ಎಷ್ಟು 40 ಹಾಕೊಡ್ತೀವಿ. 40 30 ಹಾಕೊಡ್ತೀವಿ. ಇಲ್ಲ ಆ ಥರ ಇಲ್ಲ, ಬರೋದು 35 ರೂಪಾಯಿ. ಇನ್ಮೇಲೆ ಬಿಲ್ಡಿಂಗ್ ಮೇಲೆ ಬಂದಾಗೆಲ್ಲ ಇಲ್ಲೇ ತಗೋತೀವಿ ಕೊಡಿ. ನಾವೇನು ಮೈಸೂರವರಲ್ಲ, ಇಲ್ಲೇ ಇದೆ. ಫೈನಲ್ ರೇಟ್ ಹೇಳ್ಬಿಟ್ಟು ಯಾಕಂದ್ರೆ ತಗೋತಿದ್ರಾ ಕೇಳಿದ್ರೆ ನಾವು ಈ ಥರ ಧೂಪ ಕೇಳಿದ್ದು ಚಿಕ್ಕದು. 30 ರೂಪಾಯಿ. ನಾನು ತಗೊಳ್ಳೋದು ದೊಡ್ಡದು ಅಲ್ವಾ? ನೀವು ತಗೊಳ್ಳೋದು ದೊಡ್ಡದು 60 ಆಶಿಕ 70 ರೂಪಾಯಿ 80 ಅಂತಾರೆ ಮಾಡ್ತಾರೆ. 12 ಪೀಸ್ ಬರ್ತದೆ. ದೀಪದ ಬತ್ತಿ ಇದು ಗಂಧದ ಡಬ್ಬಿ ತಗೋ. ಗಂಧ ಮಾಮೂಲಿ 15 ರೂಪಾಯಿಂದ ಬರ್ತದಲ್ಲ, ಅದು ಕೊಡಿ. 15 ರೂಪಾಯಿಂದ 20 ಕೊಡಿ. ಗಂಧದ ಡಬ್ಬಿ ಅಲ್ಲೇ ಮಡಗುಡ್ ಬಂದಿಲ್ವೇ? ಬೇಕಿತ್ತು ಅಷ್ಟೇ. ಅಲ್ಲೇ ಬಿಟ್ಬಿಟ್ಟು ಬಂದಿಲ್ವೇ? ಅಲ್ಲೇ ಕುಡಿಸ್ಬಿಟ್ಟು ಬನ್ನಿ ಅಂತ ಬಾ ಸೋಪ್ಗೆ. ಅಣ್ಣ 505 ಸೋಪ್ ಎಲ್ಲ ಎಷ್ಟು? 20 ರೂಪಾಯಿ ಅಲ್ವಾ? 25 ಅಂತೆ. ನಮ್ಮ ಊರ ಸಂತೆ ಅಲ್ಲ, ಬಿಲ್ಡಿಂಗ್ ಊರ ಸಂತೆ. ಸೋಪು ಇಲ್ಲ 505 ಸೋಪು ಎಷ್ಟಂತೆ? ಎಷ್ಟಣ್ಣ ಸೋಪು? 25. ಎಷ್ಟು ಬೇಕೆ? ತಗೋ ಒಂದು 5. ಅಣ್ಣ 4 ಕೊಡೋಣ. 100 ರೂಪಾಯಿ 5 ಮಾಡ್ಕೊಂಡು ಕೊಡಿ. ಭಾಗ್ಯಲಕ್ಷ್ಮಿ ಕಡ್ಲೆಟ್ ನಾವು ಅರ್ಧ ಕೆಜಿ ಉದ್ದಿನ ಬೇಳೆ ಹಾಕೋಣ. ಏನ್ ಬೇಕೇ? ಓಹೋ ಸೋಪ್ ಅಷ್ಟೇ. ಅಣ್ಣ ಉದ್ದಿನ ಬೇಳೆ 160 ಅಲ್ವಾ? 120 ಕೊಟ್ಬಿಟ್ರಿ. 120 ಬರೀ 70 ರೂಪಾಯಿ ಕೊಟ್ಟಿದೆ. ಅಲ್ಲ 170 ರೂಪಾಯಿ 60 ರೂಪಾಯಿ ಕೊಡತಕ್ಕ ಬರೀ 70 ರೂಪಾಯಿ ಕೊಟ್ಬಿಟ್ಟು ನಿಂತ್ರೆ ಎಲ್ಲ ಕಳೆಪುರಿ. ಇಲ್ಲೂ ಅವೇ ಮುಂದಕ್ಕೆ ಮುಂದೆ ಚೆನ್ನಾಗಿರ್ತವೆ. ಏನು 50 ರೂಪಾಯಿ ತಗೋ. ಸೇರ್ 50. ಆರಾಮ ನಾವು ಬಂದಿದ್ದು. ನಾವು ಅಲ್ಲೇ 3 ದಿವಸ ಆಯ್ತು ಊಟ ಮಾಡಿದ್ರ. ಯಾರು ನಮ್ಮ ಕ್ಲಾಸ್ ಫೋನ್ ಯಾರು ಅಂತ? ಫೋನ್ ನಮ್ಮ ಅಪ್ಪನ ಮಿಸ್ ಕಾಲ್ ಬಂದಿದೆ. ಬ್ಯಾಟ್ರಿ ತಕ್ಕೆ ನೋಡೋಣ. ಎಲ್ಲಿಗೆ? ನಿಮಗೆ ಬ್ಯಾಟ್ರಿ ಎಲ್ಲಿಗೆ? ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಿಗೆ ಬಿಡಕ್ಕೆ ಬ್ಯಾಟ್ರಿ ಸುಮ್ಮನೆ
ಎಷ್ಟು